ನಮಸ್ಕಾರ ಸ್ನೇಹಿತರೆ, ಲೀಲಾ ರುದ್ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ತುಂಬ ನಿಗೂಢವಾದ ಎಷ್ಟೋ ಜಾಗಗಳಿವೆ, ವಿಸ್ಮಯಕಾರಿ ದೇವಸ್ಥಾನಗಳಿವೆ, ಮಾಡರ್ನ್ ಸೈನ್ಸ್ಗೆ ಸವಾಲು ಎಸೆಯೋ ಎಷ್ಟೋ ಸ್ಥಳಗಳಿವೆ. ಅಂತಹ ವಿಸ್ಮಯ ಪ್ರದೇಶಗಳಲ್ಲಿ ಒಂದಾಗಿರೋ ಬಾಂಗರ್ ಕೋಟೆ ಅನ್ನುವಂತಹ ಒಂದು ವಿಚಿತ್ರವಾದ ಕೋಟೆಯ ಬಗ್ಗೆ ಈ ದಿನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯಲ್ಲಿ ಜೈಪುರದಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರುವ ಬಾಂಗಾರ್ ಪೋರ್ಟ್ ನಮ್ಮ ದೇಶದಲ್ಲಿಯೇ ನಂಬರ್ 1 ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದು ಅನ್ನಿಸ್ಕೊಂಡಿದೆ. ಅರಾವಳಿ ಪರ್ವತಗಳ ಶ್ರೇಣಿಗಳ ನಡುವೆ ಇರುವಂತಹ ಈ ಒಂದು ಕೋಟೆಯ ಮುಂಭಾಗದಲ್ಲಿ ಎಂಟ್ರೆನ್ಸ್ ನಲ್ಲಿಯೇ ಒಂದು ಬೋರ್ಡ್ ಅನ್ನು ನಾವು ಕಾಣಬಹುದು. ಅದೇನೆಂದ್ರೆ 6ರ ನಂತರ ಇಲ್ಲಿಗೆ ಪ್ರವೇಶ ನಿಷಿದ್ಧ ಅಂತ ನಮ್ಮ ಭಾರತ ಸರ್ಕಾರವೇ ಒಂದು ಬೋರ್ಡ್ ಅನ್ನ ಹಾಕಿರುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ರಾತ್ರಿಯ ವೇಳೆ ಈ ಕೋಟೆಯ ಒಳಗೆ ಹೋದ ಎಷ್ಟೋ ಜನ ಕಣ್ಮರೆಯಾಗಿ ಕಾಲಗರ್ಭದಲ್ಲಿ ಸೇರಿ ಹೋಗಿದ್ದಾರೆ. ಹಗಲಿನಲ್ಲೇ ಈ ಕೋಟೆಯನ್ನು ವಿಸಿಟ್ ಮಾಡಿದ ಜನರು ಇಲ್ಲಿ ಒಂದು ರೀತಿಯಾದ ನೆಗೆಟಿವ್ ಎನರ್ಜಿ ಮತ್ತು ಸೌಂಡ್ಗಳನ್ನ ಫೀಲ್ ಆಗಿದ್ದೀವಿ ಅಂತ ಹೇಳ್ತಿರ್ತಾರೆ. 2013ರಲ್ಲಿ ಭಾರತದಲ್ಲೇ ಫೇಮಸ್ ಆಗಿರೋ ಗೌರವ್ ತಿವಾರಿ ಅನ್ನುವಂತಹ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಈ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಕೆ ಒಂದು ರಾತ್ರಿ ಈ ಕೋಟೆಯಲ್ಲಿ ಕಳೀತಾರೆ. ಇದಾದ ಕೆಲವೇ ದಿನಗಳಲ್ಲಿ ಗೌರವ್ ತಿವಾರಿ ಹತ್ಯೆಗೆ ಒಳಗಾಗ್ತಾರೆ. ಆಗಿನಿಂದ ಈ ಕೋಟೆಯ ಬಗೆಗಿನ ವಿಷಯಗಳು ಇನ್ನೂ ಹೆಚ್ಚಾಗಿ ಪ್ರಚಲಿತವಾಗ್ತಾ ಹೋಗುತ್ತೆ. ಅಷ್ಟಕ್ಕೂ ಈ ಬಾಂಗಾರ್ ಪೋರ್ಟ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಸುಮಾರು 17ನೇ ಶತಮಾನದಲ್ಲಿ ರಾಜಸ್ಥಾನದಲ್ಲಿ ಭಗವತ್ ದಾಸ್ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಅವನಿಗೆ ಮಾನ್ ಸಿಂಗ್ ಮತ್ತು ಮಾತೋ ಸಿಂಗ್ ಅನ್ನೋ ಇಬ್ಬರು ಮಕ್ಕಳು ಇರ್ತಾರೆ. ಇದರಲ್ಲಿ ಚಿಕ್ಕವನಾಗಿರ್ತಕ್ಕಂತಹ ಮಾತೋ ಸಿಂಗ್ ಅಂದ್ರೆ ಭಗವತ್ ದಾಸ್ಗೆ ತುಂಬಾನೇ ಪ್ರೀತಿ. ತನ್ನ ಪ್ರೀತಿಯ ಮಗನಿಗೋಸ್ಕರ ಒಂದು ಕೋಟೆಯನ್ನು ಕಟ್ಟಿಕೊಡ್ಬೇಕು ಅಂತ ರಾಜಸ್ಥಾನದಲ್ಲಿರುವಂತಹ ಎಲ್ಲಾ ಪ್ಲೇಸಸ್ನ ಪರಿಶೀಲನೆ ಮಾಡ್ತಾನೆ. ಆಗ ಅರಾವಳಿ ಪರ್ವತಗಳ ತಪ್ಪಲಿನಲ್ಲಿ ಒಂದು ಸುಂದರವಾದ ಪ್ರದೇಶ ಅವನಿಗೆ ಕಾಣಿಸುತ್ತೆ. ಆ ಪ್ರದೇಶದಲ್ಲಿ ಒಂದು ಸುಂದರವಾದ ಕೋಟೆಯನ್ನು ಕಟ್ಟಿ ಮಾತೋ ಸಿಂಗ್ಗೆ ಬಹಕರಿಸ್ತಾನೆ. ಅದೇ ಈಗಿನ ಬಾಂಗಾರ್ ಪೋರ್ಟ್. ಮಾತೋ ಸಿಂಗ್ನ ಮುಂದಿನ ಪೀಳಿಗೆಯಲ್ಲಿ ಭಾರತ ದೇಶದಲ್ಲೇ ಆಗಿನ ಕಾಲದಲ್ಲಿ ಅತಿ ಸುಂದರ ಯುವತಿ ಅನ್ನಿಸ್ಕೊಂಡಿರುವಂತಹ ರತ್ನಾವತಿ ದೇವಿಯ ಜನನವಾಗುತ್ತೆ. ರತ್ನಾವತಿಯ ಸೌಂದರ್ಯದ ಬಗ್ಗೆ ಆಗಿನ ಕಾಲದಲ್ಲಿ ಜನರು ಕಥೆಗಳಾಗಿ ಹೇಳಿಕೊಳ್ತಾ ಇದ್ರು. ಇನ್ನು ರಾಣಿ ರತ್ನಾವತಿ 64 ವಿದ್ಯೆಗಳಲ್ಲಿ ಪರಿಣಿತರಾಗಿರ್ತಾಳೆ ಮತ್ತು ಅಮ್ಮ ದುರ್ಗಾದೇವಿಯ ಅಪ್ಪಟ ಭಕ್ತಳಾಗಿರ್ತಾಳೆ. ರತ್ನಾವತಿಯ ಸೌಂದರ್ಯದ ಬಗ್ಗೆ ಕೇಳಿದಂತಹ ತುಂಬಾ ಜನ ರಾಜಕುಮಾರರು ಆಕೆಯನ್ನ ಮದುವೆ ಮಾಡ್ಕೋಬೇಕು ಅಂತ ನೋಡಿರ್ತಾರೆ. ಆದ್ರೆ ರತ್ನಾವತಿಗೆ ಅವ್ರು ಯಾರು ಒಪ್ಪಿಗೆ ಆಗಿರೋದಿಲ್ಲ. ಆದ್ರಿಂದ ಆಕೆ ತುಂಬಾ ಕಾಲ ಮದುವೆ ಇಲ್ಲದೇನೆ ಹಾಗೆ ಉಳಿದಿರ್ತಾರೆ. ರತ್ನಾವತಿಯ ಅಪರೂಪ ಸೌಂದರ್ಯದ ಬಗ್ಗೆ ಆಗಿನ ಕಾಲದ ಭಯಂಕರ ಮಾಂತ್ರಿಕನಾಗಿದ್ದಂತಹ ಸಿಂಗಿಯಾಗೆ ಗೊತ್ತಾಗುತ್ತೆ ಮತ್ತು ಅವಳನ್ನು ನೋಡೋಕೆ ಅಂತ ಈ ಬಾಂಗರ್ ಕೋಟೆಗೆ ಬಂದಿರ್ತಾನೆ ಆ ಸಿಂಗಿಯ. ರತ್ನಾವತಿಯ ಅಪರೂಪ ಸೌಂದರ್ಯಕ್ಕೆ ಮಂತ್ರಮುಗ್ಧನಾಗದಂತಹ ಸಿಂಗಿಯ ಹೇಗಾದರೂ ಸರಿ ರತ್ನಾವತಿಯನ್ನ ತಾನು ಪಡೆದೇ ತೀರಬೇಕು ಎಂದು ಕೆಲವು ಕ್ಷುದ್ರ ಶಕ್ತಿಗಳ ಪ್ರಯೋಗಗಳನ್ನ ರಾಣಿಯ ಮೇಲೆ ಪ್ರಯೋಗಿಸ್ತಾನೆ. ದುರ್ಗಾದೇವಿಯ ಭಕ್ತೆಯಾಗಿರ್ತಕ್ಕಂತಹ ರತ್ನಾವತಿಗೆ ಆ ಕ್ಷುದ್ರ ಶಕ್ತಿಗಳು ಯಾವ ಪ್ರಭಾವವನ್ನು ತೋರೋದಿಲ್ಲ. ಇದರಿಂದ ಕುಪಿತನಾದ ಸಿಂಗಿಯ ತನಗಿದ್ದ ಎಲ್ಲಾ ದುಷ್ಟಶಕ್ತಿ ಮತ್ತು ವಶೀಕರಣ ಶಕ್ತಿಗಳನ್ನು ಉಪಯೋಗಿಸಿ ಒಂದು ಶಕ್ತಿಶಾಲಿ ವಶೀಕರಣ ತೈಲವನ್ನು ಸಿದ್ಧಪಡಿಸ್ತಾನೆ. ಈ ಸುಗಂಧ ತೈಲ ರಾಣಿ ರತ್ನಾವತಿಗೆ ಅವಳಿಗೆ ಅಲಂಕಾರವನ್ನು ಮಾಡುವ ದಾಸಿಯಿಂದ ಸಿಗೋ ಹಾಗೆ ಮಾಡ್ತಾನೆ. 64 ವಿದ್ಯೆಗಳಲ್ಲಿ ನಿಷ್ಣಾತಳಾದಂತಹ ರತ್ನಾವತಿಗೆ ಈ ಒಂದು ತೈಲವನ್ನು ನೋಡಿದ ತಕ್ಷಣವೇ ಇದರ ಬಗೆಗಿನ ಎಲ್ಲಾ ಜ್ಞಾನವನ್ನು ತಿಳಿದುಕೊಳ್ತಾಳೆ ಮತ್ತು ಅದೇ ತೈಲವನ್ನು ಇದೇ ಕೋಟೆಯ ಪಕ್ಕದಲ್ಲಿದ್ದಂತಹ ಒಂದು ದೊಡ್ಡ ಕಲ್ಲು ಬಂಡೆಯ ಮೇಲೆ ಎಸಿತಾಳೆ. ಯಾವ ವಸ್ತುವಿನ ಮೇಲೆ ಈ ತೈಲ ಬೀಳುತ್ತದೋ ಆ ವಸ್ತು ಆಗಲಿ ಇಲ್ಲ ಪ್ರಾಣಿಯಾಗಲಿ ಆ ಮಾಂತ್ರಿಕನ ವಶವಾಗುವಂತೆ ಆ ತೈಲವನ್ನು ನಿರ್ಮಿಸಿದ್ದ ಆ ಮಹಾಮಾಂತ್ರಿಕ ಕೊನೆಗೆ ಆ ತೈಲ ಬಿದ್ದಂತಹ ದೊಡ್ಡ ಬಂಡೆ ಕಲ್ಲಿನ ಕೆಳಗೆ ಬಿದ್ದು ಸಾಯ್ಬೇಕಾಗತ್ತೆ.
ಆದರೆ ಸಾಯೋಕು ಮೊದಲು ತನ್ನ ಸಾವಿಗೆ ಕಾರಣಲಾದ ರತ್ನಾವತಿಯನ್ನು ಈ ಕೋಟೆಯನ್ನು ಶಪಿಸಿ ಇನ್ನು ಮುಂದೆ ಈ ಕೋಟೆ ಮನುಷ್ಯರು ಜೀವಿಸಲು ಅನರ್ಹವಾಗುತ್ತದೆ, ಇಲ್ಲಿ ಭೂತ ಪ್ರೇತಗಳು ಸಂಚರಿಸುತ್ತವೆ ಎಂದು ಹೇಳಿ ಆವ ಮಾಂತ್ರಿಕ ಸತ್ತು ಹೋಗುತ್ತಾನೆ. ಇದಾದ ಕೆಲವೇ ದಿನಗಳಲ್ಲಿ ಅಜಹಗರ್ ಅನ್ನೋ ಒಬ್ಬ ರಾಜ ಈ ಕೋಟೆ ಮೇಲೆ ದಂಡೆತ್ತಿ ಬರ್ತಾನೆ ಮತ್ತು ಈ ಕೋಟೆಯಲ್ಲಿದ್ದ ಎಲ್ಲರೂ ಆ ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ. ಅದೇ ಯುದ್ಧದಲ್ಲಿ ಸಾವನ್ನಪ್ಪಿದ ರತ್ನಾವತಿ ಆತ್ಮ ಆ ಕೋಟೆಯಲ್ಲಿ ಇನ್ನೂ ಇದೆ ಮತ್ತು ಆ ಕೋಟೆಯಲ್ಲಿ ರಾತ್ರಿ ವೇಳೆ ಯಾರಾದರೂ ಇದ್ರೆ ಅವರನ್ನು ಬಲಿ ತೆಗೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಈಗಲೂ ಜನರಲ್ಲಿ ಜೀವಂತವಾಗಿದೆ. ಈ ಬಾಂಗರ್ ಕೋಟೆಯಲ್ಲಿ ರಾಜಮಹಲ್ಗಳು, ದೇವಸ್ಥಾನಗಳು, ಈಜುಕೊಳಗಳು, ಕುಡಿಯುವ ನೀರಿನ ಬಾವಿಗಳು, ಕಲ್ಲಿನ ಕಟ್ಟಡಗಳು, ಎಷ್ಟೋ ಅದ್ಭುತಗಳು ಈ ಕೋಟೆಯಲ್ಲಿವೆ. ಆದರೆ ಪಾಳು ಬಿದ್ದ ಈ ಕೋಟೆಯ ಸೌಂದರ್ಯವನ್ನು ಹಗಲಿನಲ್ಲಿ ಮಾತ್ರ ಸವಿಯಬಹುದು. ಸಾಯಂಕಾಲ 6ರ ನಂತರ ಈ ಕೋಟೆಗೆ ಪ್ರವೇಶ ನಿಷಿದ್ಧ. ಒಂದು ಕಾಲದಲ್ಲಿ ರಾಜದರ್ಬಾರಿನಿಂದ ಮೆರೆದ ಕೋಟೆ ಇಂದು ಭೂತ ಪ್ರೇತಗಳ ಸಂಚಾರ ತಾಣವಾಗಿ ಮಾರ್ಪಟ್ಟಿದೆ. ಇದೇ ಬಾಂಗರ್ ಕೋಟೆಯ ಬಗ್ಗೆ ಪ್ರಚಲಿತದಲ್ಲಿರುವ ಇನ್ನೊಂದು ಜನಪದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.